ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ SSLCಯ ಒಂದು ಸಮಾಜ ವಿಜ್ಞಾನದ ಪರೀಕ್ಷೆ 2ರ ಒಂದು ಮಾದರಿ ಉತ್ತರಗಳು ವಿವರಣೆ ಸಹಿತ ಇದೆ. ಭಾಳ ಇಂಪಾರ್ಟೆಂಟ್ ಆದಂಥ ವಿಡಿಯೋ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಷಯ ಸಮಾಜ ವಿಜ್ಞಾನ ನೋಡಿ, ಪೂರ್ವಸಿದ್ಧತಾ ಪರೀಕ್ಷೆ 2. ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರವನ್ನು ಕೊಟ್ಟಿದ್ದಾರೆ. MC ಕ್ವಶನ್ಸ್ ನೋಡೋಣ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು? ಅಪ್ಪಿಕೋ ಚಳುವಳಿ. ಎರಡನೇದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯ ಯಾರು? ಆಪ್ಷನ್ ನಂಬರ್ ಬಿ, ಎಡ್ಮಂಡ್ ಬರ್ಕ್. ಮೂರನೇದು, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳ ಯಾವ್ಯಾವು? ಅಂದರೆ ಸೋವಿಯತ್ ರಷ್ಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳು, ಈಗಿನ ರಷ್ಯಾ ಮತ್ತು ಅಮೆರಿಕ ರಾಷ್ಟ್ರಗಳು. ನಾಲ್ಕನೇ ನೋಡಿ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು? ವಿಶ್ವ ವ್ಯಾಪಾರ ಸಂಘಟನೆ. ಐದನೇ ನೋಡಿ, ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ ಇದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಅದೇ ರೀತಿ ಕರ್ನಾಟಕದ ರಾಜಧಾನಿಯೂ ಕೂಡ ಆಗಿದೆ. 6, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಇನ್ನು 7 ನೋಡಿ, ಭಾರತದ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಅದು? ಆಪ್ಷನ್ ಎ, ಜಾತಿ ಪದ್ಧತಿ. 8, ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತದೆ. ಹಾಗಾದರೆ ಮಮತಾರವರು ಹೊಂದಿರುವ ಖಾತೆ ಬ್ಯಾಂಕ್ ಖಾತೆಯ ವಿಧ ಯಾವುದಪ್ಪ ಅಂದರೆ ಚಾಲ್ತಿ ಖಾತೆ, ಅಂದರೆ ಕರೆಂಟ್ ಅಕೌಂಟ್. ನೆಕ್ಸ್ಟ್ 9 ನೋಡಿ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಯಲು ಕಾರಣವೇನು? ಕಾರಣ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಉತ್ತರ, ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದಿದ್ದರು. ಅದಕ್ಕೆ ಅವರು ಅದರ ವಿರುದ್ಧ ದಂಗೆ ಎದ್ದರು. 1 ಅಂಕ ಫಿಕ್ಸ್ ನಿಮಗೆ ಈ ಥರ ಬರೆದರೆ. ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಉತ್ತರ ನೋಡಿ, ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕವಾಗಿ ಶಾಂತಿಯನ್ನು ಕಾಪಾಡಬೇಕಾಗಿತ್ತು. ಅದಕ್ಕಾಗಿ ರಾಷ್ಟ್ರಗಳ ಸಂಘವನ್ನು ಸ್ಥಾಪನೆ ಮಾಡಿದರು. 11 ನೋಡಿರಿ, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು? ಉತ್ತರ ನೋಡಿ, ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಅಲ್ಲಿ ಕೈಗೊಳ್ಳಲಾಗುತ್ತದೆ. 12 ನೋಡಿರಿ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತುವನ್ನು ಹೆಸರಿಸಿ. ಅದು ಯಾವುದಪ್ಪ ಅಂದರೆ ಚಳಿಗಾಲದಲ್ಲಿ ಅತಿ ಕಡಿಮೆ ಆಗುತ್ತೆ. 13ನೇದು, ಸಾರಿಗೆ ಎಂದರೇನು? ಉತ್ತರ ನೋಡಿ, ವಸ್ತುಗಳು, ಸೇವೆಗಳು, ಮಾಹಿತಿಯನ್ನು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದೇ ಸಾರಿಗೆ. 14ನೇ ನೋಡಿ, ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಯಾವುದು? ಜನಮಂದೆ. 16 ನೋಡಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸುತ್ತದೆ. ಇದು ಡೈರೆಕ್ಟ್ ಆಗಿರೋ ಆನ್ಸರು. ಕೆಳಗಿನ ಪ್ರಶ್ನೆಗೆ 2 ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕಗಳು ಒಂದೊಂದಕ್ಕೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ನೋಡಿ, ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ನೆಕ್ಸ್ಟ್ ನೋಡಿ, ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು? ಅದೇನು? ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಯನ್ನು ನೆರವು ನೀಡುತ್ತದೆ. ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತಕ್ಕೆ ನೆರವು ನೀಡುತ್ತೆ. ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಅದರ ಜೊತೆಗೆ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ನೀಡುತ್ತೆ. ಇನ್ನು ಬಾಲಕಾರ್ಮಿಕ ಸಮಸ್ಯೆ ಕಾರಣಗಳು ಭಾಳವೆ. ಕಡು ಬಡತನ, ಕೌಟುಂಬಿಕ ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ, ಮಕ್ಕಳ ಅಪಹರಣ, ದೊಂಬಿಕೆ ಕಾರಣಗಳು, ಪ್ರಚೋದಕ ಸನ್ನಿವೇಶ, ವ್ಯಕ್ತಿಯ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಅಪರಾಧಿ ಗುಣ, ದೊಂಬಿಪರ ಮನೋಭಾವ, ಇವು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು.
ಇನ್ನು ಭಾರತದ ಒಕ್ಕೂಟ ಜುನಾಗಢ ಸಂಸ್ಥಾನವನ್ನು ವಿಲೀನಗೊಳಿಸಿದ ಬಗ್ಗೆ ತಿಳಿಸಿ. ಇಲ್ಲಿದೆ ನೋಡಿ. ಜುನಾಗಢದ ನವಾಬನು ಪಾಕಿಸ್ತಾನ ಸೇರಲು ಬಯಸಿದನು. ಪ್ರಜೆಗಳ ನವಾಬನ ವಿರುದ್ಧ ಬೀದಿಗಿಳಿದರು. ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ದಿವಾನರ ಮನವಿ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಲಾಯಿತು. ನೆಕ್ಸ್ಟ್ ನೋಡಿ. ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯವಾಗಿದೆ. ಏಕೆಂದರೆ ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಆಮೇಲೆ ಮಳೆಗಾಲದ ಅವಧಿ ಕಡಿಮೆ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘ ಮಳೆ ರಹಿತ ಪ್ರದೇಶಗಳಾಗಿವೆ. ಜಲಕ್ಷಾಮ ಪರಿಹಾರಕ್ಕೆ ಸೂಕ್ತ. ಇನ್ನು ಹತ್ತಿ ಗಿಡಗಳಲ್ಲಿ ಕಚ್ಚಾ ವಸ್ತುಗಳಾಗಿ ಬಳಕೆ ಮತ್ತು ವಿದೇಶಿ ವಿನಿಮಯ ಗಳಿಕೆ. ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಇದೆ ಜಗತ್ತಿನಲ್ಲಿ. 20 ನೋಡಿ. ದತ್ತು ಮಕ್ಕಳೇ ಹಕ್ಕಿಲ್ಲ ಎಂಬ ನೀತಿಯನ್ನು ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥೆಗಳನ್ನು ಹೆಸರಿಸಿ. ಯಾವುದಪ್ಪ ಅಂದರೆ ವಶವಾದ ದೇಶೀಯ ಸಂಸ್ಥೆಗಳು ಯಾವ್ಯಾವು? ದತ್ತು ಮಕ್ಕಳೇ ಹಕ್ಕಿಲ್ಲ ಸತಾರಾ, ಝಾನ್ಸಿ, ಜೈಪುರ್, ಉದಯಪುರ, ಸಂಬಲ್ಪುರ್. ನೆಕ್ಸ್ಟು. ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಆನ್ಸರ್ ನೋಡಿ. ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಸುಸ್ಥಿರ ಕೃಷಿ ವಿಧಾನ. ನೆಕ್ಸ್ಟ್ ನೋಡಿರಿ. ಜಾನ್ ಎಫ್ ಕೆನಡಿ ಅವರು ತನ್ನ ಪ್ರಜೆಗಳಿಗೆ ಗ್ರಾಹಕ ಹಕ್ಕುಗಳನ್ನು ನೀಡಿದರು. ಏನೇನು ನೀಡಿದರು ಅಂದರೆ ಮಾಹಿತಿ, ನಿವೇದನೆ, ಪರಿಹಾರ, ಆಯ್ಕೆ ಹಕ್ಕು. ಇನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಏನೇನಪ್ಪ ಅಂದರೆ ರಾಜ್ಯ ಸರ್ಕಾರಿ ಸೇವೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖೆ ಪರೀಕ್ಷೆ ನಡೆಸುವುದು. ಇದು ರಿಪೀಟ್ ಆಗಿದೆ ನೋಡಿ 23ನೇದು. ಇಲ್ಲಿ ಮುಂದೆ ಹೋಗೋಣ. ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ. ಏಕೆ? ಯಾಕೆಂದರೆ ನೋಡಿ 1962ರ ಮಾರ್ಚ್ 15ರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಪರಿಣಾಮವಾಗಿ ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿದೆ ನೋಡಿ. ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನು ಹೋರಾಟವನ್ನು ತಿಳಿಸಿರಿ, ವಿವರಿಸಿರಿ. ಎಲ್ಲ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಇದೆ, ಇಲ್ಲಿ ತನಕ ಇದೆ ನೋಡ್ಬೋದು. ಓಕೆ, ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಇನ್ನು ಅಥವಾ ಇದೆ ನೋಡಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಯನ್ನು ವಿವರಿಸಿರಿ. ಇಲ್ಲಿದೆ ನೋಡಿ 6 ನಿಬಂಧನೆಗಳು. ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 3 ಅಂಕಗಳು. ನೆಕ್ಸ್ಟು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿರಿ. ಇಲ್ಲಿದೆ ನೋಡಿ ಎಷ್ಟು ಅರಣ್ಯ ಸಂರಕ್ಷಣಾ ವಿಧಾನಗಳು. ಇಷ್ಟು ಬರೆದರೆ ನಿಮಗೆ 3 ಅಂಕಗಳು ಸಿಗುತ್ತವೆ. ದೂರ ಸಂವೇದಿ ತಂತ್ರಜ್ಞಾನ ಪ್ರಾಮುಖ್ಯತೆ ಏನಪ್ಪ ಅಂದರೆ ಇಲ್ಲಿದೆ ನೋಡಿ. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ನೆಕ್ಸ್ಟ್ ನೋಡಿ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಮತ್ತು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಏನಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಇಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಸಾರಿ 5 ಅಂಕಗಳು, 6 ಅಂಕಗಳು, 5ರಿಂದ 6 ಅಂಕಗಳು. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ಭಿನ್ನತೆಗಳನ್ನು ಗುರುತಿಸ್ರಿ. ಇಲ್ಲಿ ವೈಯಕ್ತಿಕ ಹಣಕಾಸು, ಇಲ್ಲಿ ಸಾರ್ವಜನಿಕ ಹಣಕಾಸಿದೆ. ಎಷ್ಟು ಬರೆದ್ರೆ 4 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಸಿಗುತ್ತೆ 6 ಅಂಕಗಳು. ನೆಕ್ಸ್ಟು ಬ್ಯಾಂಕಿನ ಕಾರ್ಯಗಳು, ಸೇವೆಗಳು ಯಾವ್ಯಾವ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಹಣದ ಭದ್ರತೆ ಕಾಪಾಡುತ್ತದೆ, ಹಣದ ವಹಿವಾಟು, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ಭದ್ರತಾ ಕಾಪಾಡು ಸೌಲಭ್ಯ, ಲಾಭ ಮತ್ತು ಸೇವಾ ಭಾವನೆ, ಭರವಸೆಯ ಸೇವೆಗಳು. ನೀನು ಉದ್ಯಮಶೀಲತೆಯ ಗುಣಲಕ್ಷಣ ತಿಳಿಸ್ರಿ. ಸೃಜನಾತ್ಮಕತೆ, ಕ್ರಿಯೇಟಿವಿಟಿ, ಕ್ರಿಯಾತ್ಮಕತೆ, ಇದನ್ನು ಕ್ರಿಯೇಟಿವಿಟಿ, ನಾಯಕತ್ವ, ಲೀಡರ್ಶಿಪ್, ಗುಂಟು ಕಟ್ಟುವುದು, ಗ್ರೂಪ್ ಮ್ಯಾನೇಜ್ಮೆಂಟ್, ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವೇಷನ್, ವಚನಬದ್ಧತೆ, ವರ್ಡ್ಸ್ ಇನ್ ಆ್ಯಕ್ಷನ್, ಗುರಿ ಮುಟ್ಟುವಿಕೆ, ಏಮ್ ಟಚಿಂಗ್. ಆರ್ಯ ಸಮಾಜದ ಉದ್ದೇಶಗಳನ್ನು ತಿಳಿಸ್ರಿ. ಇಲ್ಲಿ ನೋಡಿ ಎಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 6 ಅಂಕಗಳು. ನೆಕ್ಸ್ಟ್ ಈ ಆರ್ಯ ಸಮಾಜ ಮತ್ತು ಏನು ಸಾಮಾಜಿಕ ಸುಧಾರಕರು ಬರ್ತಾರೆ ಫ್ರೆಂಡ್ಸ್, ಅವ್ರದ್ದು ಒಂದು ಟ್ರಿಕ್ ಮಾಡಿದ್ದೀನಿ. ಆ ಒಂದು ಟ್ರಿಕ್ಕನ್ನು ನಾನು ನನ್ನ ಚಾನಲ್ಲೇ ಹಾಕಿದ್ದೀನಿ, ನೋಡ್ಕೋಬೋದು ನೀವು. ಈಸಿಯಾಗಿರುವಂಥ ಟ್ರಿಕ್ ಇದೆ. ನೆಕ್ಸ್ಟ್ ನೋಡಿ. ಭಾರತದ ವಿದೇಶಾಂಗ ನೀತಿಯ 3 ತತ್ವಗಳು ಯಾವ ಅಂದರೆ ಇಲ್ಲಿದೆ ನೋಡಿ. ಎಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 3 ಅಂಕಗಳು. ಓಕೆ, ನೆಕ್ಸ್ಟ್ ನೋಡೋಣ. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸ ನಡುವಿನ ವ್ಯತ್ಯಾಸಗಳು. ಸಂಘಟಿತ ಕೆಲಸಗಾರ ಇಲ್ಲಿದೆ ನೋಡಿ 1 2 3 4. ಅಸಂಘಟಿತರು ಇಲ್ಲಿದೆ ನೋಡಿ. ಎಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 3 ಅಂಕಗಳು. ನೆಕ್ಸ್ಟ್ 1850 ದಂಗೆಗೆ ವಿಫಲತೆ ಕಾರಣಗಳು. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ, ವಿಫಲತೆ ಕಾರಣಗಳು ಅಥವಾ ದಂಗೆ ಆಗಲಿಕ್ಕೆ ಕಾರಣಗಳೇನು ಅಂತ. ಸೊ ಇಲ್ಲಿದೆ ನೋಡಿ.
ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 3 ಅಂಕಗಳು. ನೆಕ್ಸ್ಟ್ ಹೋಗೋಣ. ಪ್ರವಾಹ ಉಂಟಾಗಲು ಕಾರಣಗಳೇನಂತ ಕಟ್ಟಿದ್ದಾರೆ. ಇಷ್ಟು ಬರೆದ್ರೆ ಸಿಗುತ್ತೆ ನಿಮಗೆ 3 ಅಂಕಗಳು. ನೆಕ್ಸ್ಟ್ ನೋಡಿ, 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲದ ಸುಧಾರಣೆಗಳ್ಯಾವು ನೋಡಿರಿ. ಸುಧಾರಣೆಗಳು ಏನೇನು ಮಾಡಿದ್ದಾರೆ ಎಲ್ಲ ನೋಡ್ಬೋದು ನೀವು ಇಲ್ಲಿವರೆಗಿವೆ. ಸೊ ಸ್ಲೋ ಆಗಿ ನಾವು ಹೋಗ್ತಾ ಇರ್ತೀನಿ, ನೋಡ್ಬೋದು ನೀವು. ಸೊ ಇಲ್ಲಿದೆ ನೋಡಿ, ಇಲ್ಲಿವರೆಗೂ ಅವರ ಒಂದು ಸುಧಾರಣೆಗಳನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ. ಸೊ ಇದ್ರ ಬಗ್ಗೆ ಕೆಳಗಡೆ ಇದೆ ನೋಡಿ. ಇಷ್ಟು ಇಲ್ಲಿಂದ ಇಷ್ಟು ಬರೆದ್ರೆ ಇದಿಷ್ಟು ಆನ್ಸರ್ ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು. ನೆಕ್ಕು ಭಾರತದಲ್ಲಿ ಉನ್ನತ ತಂತ್ರಜ್ಞಾನ ಬಳಕೆಯ ಅನೇಕ ಬದಲಾವಣೆ ಕಾರಣ ಆಗಿದೆ ಹೇಗೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. ನೆಕ್ಸ್ಟ್ ನೋಡಿ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿರಿ. ಇಲ್ಲಿದೆ ನೋಡಿ, ಮಂದಗಾಮಿಗಳ ಬೇಡಿಕೆಗಳು ಮತ್ತು ಅವರ ಪಾತ್ರಗಳು. ಇದು ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು. ಮುಂದೋಗೊಂಡ್ರೆ ಇನ್ನು, ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆ ಧಕ್ಕೆಯನ್ನು ಮಾಡುತ್ತದೆ ಹೇಗೆ. ಸೊ ಇಲ್ಲಿದೆ ನೋಡಿ, ಎಷ್ಟು ಮಾಹಿತಿ ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. ಇನ್ನು ಮ್ಯಾಪ್ ಇದೆ ನೋಡಿ, ಮ್ಯಾಪ್ನಲ್ಲಿ ಇದನ್ನೆಲ್ಲ ಗುರುತಿಸಿ ನೋಡಿ. ಆಲ್ರೆಡಿ ಇದನ್ನು ಇಲ್ಲಿ ನೋಡ್ಬೋದು ನೀವು. ಸೊ ಓಕೆ, ಎ ಇಲ್ಲಿದೆ ನೋಡಿ, ಇಲ್ಲಿದೆ. ಇದೇನು ಪಾಯಿಂಟ್ ಇದೆ, ಇದು 82 ಪೂರ್ವ ರೇಖಾಂಶ. ಓಕೆ, ಇದಾಯಿತು. ಇನ್ನು ಎರಡನೇ ನೋಡಿ, ಬಿ ಇಂದಿರಾ ಪಾಯಿಂಟ್ ಇಲ್ಲಿದೆ ನೋಡಿ, ಇದು ಇಂದಿರಾ ಪಾಯಿಂಟ್ ಬಿ ಆಯಿತು. ಮೂರನೇದು ಬಾಂಬೆ ಇಲ್ಲಿದೆ ನೋಡಿ, ಸಿ ಇದು ಏನಿದೆ ಬಾಂಬೆ ಫ್ರೆಂಡ್ಸ್. ಇನ್ನು ಡಿ ಕೋಲ್ಕತ್ತಾ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಇ ಸೇಲಂ, ಇದೆ ಇಲ್ಲಿದೆ ನೋಡಿ, ಇಲ್ಲಿ ಸೇಲಂ ಬರುತ್ತೆ. ಇನ್ನು ಎಫ್ ಲಾತೂರ್, ಎಫ್ ನೋಡಿ ಇಲ್ಲಿದೆ, ಇಲ್ಲಿ ಲಾತೂರ್ ಬರುತ್ತೆ. ಜಿ ಬಾಕ್ರಾನಂಗಲ್ ಇಲ್ಲಿ ಬರುತ್ತೆ. ಇನ್ನು ಎಚ್ ನೋಡಿ ಮಲಬಾರ್ ತೀರ, ಇಲ್ಲಿ ಏನು ಮಾರ್ಕ್ ಮಾಡಿದರೆ ಫ್ರೆಂಡ್ಸ್, ಇದು ಮಲಬಾರ್ ತೀರ. ಓಕೆ, ಇನ್ನು ನೋಡಿರಿ ಐ ಮೋಸಿಂಡಾಮ್, ಇಲ್ಲಿ ಮೋಸಿಂಡಾ ಬರುತ್ತೆ. ಆಮೇಲೆ ಜೆ ನರೋರಾ, ಇಲ್ಲಿಷ್ಟು ಮಾಹಿತಿ ಫ್ರೆಂಡ್ಸ್. ಸೊ ಇದಿಷ್ಟು ಮ್ಯಾಪ್ನ ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗಿಂತ ಮಾಹಿತಿಯನ್ನು ಮೊದಲು ಪಡ್ಕೋಬೋದು. ಅದೇ ರೀತಿ ನಾನು ಟ್ರಿಕ್ಸ್ಗಳನ್ನ ಮಾಡಿ ಹಾಕಿದ್ದೀನಿ, ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ಗೆ ಸಂಬಂಧಿಸಿದಂತೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಈಸಿಯಾಗಿ ಎಕ್ಸಾಮನ್ನು ಪಾಸ್ ಆಗಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಎಲ್ರಿಗೂ.